ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ 3ನೇ ಆಷಾಢ ಶುಕ್ರವಾರದ ಶುಭಾಶಯಗಳು. ನಾನು ಈ ಶುಕ್ರವಾರ ಏನೆಲ್ಲ ಮಾಡಿದೆ, ಹೇಗೆ ಪೂಜೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ದೇವ್ರ ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದು ನೀಟಾಗಿ ವಾಶ್ ಮಾಡೋಣ ಅಂತ ಇಟ್ಟೆ. ಮೊದಲು ದೇವ್ರ ಮನೆ ಎಲ್ಲನೂ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಕೊಂಡೆ. ನಾನಿಲ್ಲಿ ದೇವ್ರ ಪಾತ್ರೆನ ಕ್ಲೀನ್ ಮಾಡೋದಕ್ಕೆ ವಿಮ್ ಸಿದ್ದಮ್ ಜೆಲ್ ಮತ್ತು ಅದರ ಜೊತೆ ಸಬೀನ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಇದು ವಾಶ್ ಆಗಿದೆ, ಆಲ್ರೆಡಿ ನೀಟಾಗಿ ವಾಶ್ ಆಗಿದೆ ಅಲ್ವಾ. ಸೊ ಹೀಗೆ ಕೂಡ ಎಲ್ಲ ಪಾತ್ರೆನೂ ವಾಶ್ ಮಾಡಿಕೊಂಡು ಒಂದು ಬಿಳಿ ವಸ್ತ್ರದಿಂದ ನೀಟಾಗಿ ಒರೆಸಿ ಇಟ್ಕೊಳ್ಳೋಣ. ಎಲ್ಲ ಪಾತ್ರೆಗಳು ಕೂಡ ಕ್ಲೀನ್ ಆಯಿತು. ನೋಡಿ ಫ್ರೆಂಡ್ಸ್, ವಿಮ್ ಸಿದ್ದಮ್ ಜೆಲ್ ಯೂಸ್ ಮಾಡಿದ್ದೀನಿ. ನೀಟಾಗಿ ಪಳ ಪಳ ಅಂತ ಹೊಡಿತಾ ಇದೆ. ನೆಕ್ಸ್ಟು ಇದಕ್ಕೆ ಕುಂಕುಮ ಎಲ್ಲನೂ ಇಟ್ಕೊಳ್ಳೋಣ. ಅಷ್ಟರಲ್ಲಿ ಇಲ್ಲಿ ದೇವ್ರ ಮನೆಯೆಲ್ಲ ನೀಟಾಗಿ ಇನ್ನೊಂದು ಸಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯಲ್ಲಿ ಕಳಸನ ಸ್ಥಾಪನೆ ಮಾಡೋದಕ್ಕಿಂತ ಮುಂಚೆ ಒಂದು ಸಿಂಪಲ್ಲಾಗಿ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಕಳಸನ ಇಟ್ಟಾದಮೇಲೆ ಅಲುಗಾಡಿಸ್ಬಾರ್ದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ನೋಡಿ, ದೇವ್ರ ಫೋಟೋಗಳಿಗೆಲ್ಲ ಕುಂಕುಮನ ಇಟ್ಕೊಳ್ತಾ ಇದ್ದೀನಿ. ಜಾಸ್ತಿ ಕುಂಕುಮ ಹಚ್ಚೋದಿಲ್ಲ ನಾನು, ಇಷ್ಟೇ ಸಾಕಲ್ವ, ಸಿಂಪಲ್ಲಾಗಿ ಚೆನ್ನಾಗಿರಬೇಕು. ಸೊ ನೋಡಿ, ನಮ್ಮ ದೇವ್ರ ಮನೆಯಲ್ಲಿ ಇಷ್ಟು ಫೋಟೋಗಳನ್ನ ನಾನು ಇಟ್ಕೊಂಡಿದ್ದೀನಿ. ರಾಘವೇಂದ್ರ ಸ್ವಾಮಿ ಫೋಟೋ, ಚಾಮುಂಡೇಶ್ವರಿ ತಾಯಿ ಫೋಟೋ, ಮಂಜುನಾಥ ಸ್ವಾಮಿ ಮತ್ತು ಶಿವಪಾರ್ವತಿಯವ್ರದ್ದು. ಆ್ಯಕ್ಚುಲಿ ನಮ್ಮ ಮನೇಲಿ ಇನ್ನೊಂದು ಫೋಟೋ ಇತ್ತು, ಲಕ್ಷ್ಮೀ ಗಣಪತಿ ಸರಸ್ವತಿದು. ಅದು ರೀಸೆಂಟಾಗಿ ಸ್ವಲ್ಪ ಏನೋ ಮಿಸ್ಸಾಗಿ ಟಚ್ ಆಗಿ ಹೊಡೆದೋಯ್ತು. ಮತ್ತು ಭಾರತ ಮ್ಯಾಪ್ದು ಒಂದು ಫೋಟೋ ಕೂಡ ನಮ್ಮ ಮನೇಲಿ ಇಟ್ಕೊಂಡಿದ್ದೀವಿ. ನನಗಿಂತ ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ದೇಶದ ಮೇಲೆ ಭಕ್ತಿ ಜಾಸ್ತಿ. ಸೊ ಅವರು ಡೈಲಿ ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ. ಮತ್ತು ತೊಳೆದಿರೋ ಪಾತ್ರೆಗಳಿಗೆಲ್ಲ ನೀಟಾಗಿ ಕುಂಕುಮ ಎಲ್ಲ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯನ ಫಾಲೋ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ಇದೇ ಥರ ಸಂಪ್ರದಾಯನ ಫಾಲೋ ಮಾಡ್ತೀವಿ. ನನಗೆ ಗೊತ್ತಿರೋ ರೀತಿಲಿ ನಾನು ಇವತ್ತಿನ ಪೂಜೆನ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ಹಾಗೆ ಕಳಸದ ಚೊಂಬಿಗೆ ಈ ಥರ ಒಂದು ತೆಂಗಿನಕಾಯಿನ ಇಟ್ಕೊಳ್ತೀವಿ. ನಾನು ನನಗೆ ಇಷ್ಟವಾದ ರೀತಿಯಲ್ಲಿ ಕುಂಕುಮನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಆವಾಗಲೇ ರಂಗೋಲಿ ಹಾಕಿದ್ರ ಮೇಲೆ ಸ್ವಲ್ಪ ಕುಂಕುಮ ಇಟ್ಟು ಪ್ಲೇಟ್ನ ಇಟ್ಟು ಅದರಲ್ಲಿ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನೆಲ್ಲ ನೀಟಾಗಿ ಒಂದು ಲೆವೆಲ್ಗೆ ಹಾಕಿಬಿಟ್ಟು ಸ್ವಲ್ಪ ಕುಂಕುಮನ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಳಸದ ಚೊಂಬನ್ನ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಅದರೊಳಗಡೆ ಸ್ವಲ್ಪ ಕುಂಕುಮ ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಜನ ಅದರೊಳಗಡೆ ಕಾಯಿನ್ಸ್ ಎಲ್ಲ ಹಾಕ್ತಾರೆ, ನಾನೇನೂ ಹಾಕಿಲ್ಲ. ನೋಡಿ, ಇಲ್ಲಿ ಇನ್ನೊಂದು ಸ್ಮಾಲ್ ದೀಪನ ಇಟ್ಕೊಂಡಿದ್ದೀನಿ. ಈ ಆಷಾಢ ಶುಕ್ರವಾರ ದಿನ ಉಪ್ಪಲ್ಲಿ ದೀಪನ ಬೆಳಗಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಅದ್ರ ಮೇಲ್ಗಡೆ ಉಪ್ಪನ್ನ ಇಟ್ಕೊಂಡು ಅಲ್ಲಿ ದೀಪನ ಹಚ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಫೈನಲಿ ದೇವ್ರ ಮನೆ ಎಲ್ಲ ಕ್ಲೀನ್ ಆಯಿತು. ಇವಾಗ ಕಳಸದ ಚೊಂಬೆಗೆ 5 ವೀಳ್ಯದೆಲೆಗಳನ್ನ ಇಟ್ಕೊಂಡು ಬಿಡೋಣ. ಅದು ಕೂಡ ರೆಡಿ ಆಯಿತು. ಸೊ ಇವಾಗ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಅದನ್ನು ತಂದು ಕಳಸದ ಚೊಂಬೆಗೆ ಇಡ್ತಾ ಇದ್ದೀನಿ. ಇದನ್ನು ಲಕ್ಷ್ಮೀ ದೇವಿ ರೂಪ ಅಂತ ಕೂಡ ಹೇಳ್ತಾರೆ. ಕೆಲವೊಬ್ಬರು ಇದಕ್ಕೆ ತಾಳಿ ಕೂಡ ಹಾಕ್ತಾರೆ, ನಾವು ಏನು ಯೂಸ್ ಮಾಡೋದಿಲ್ಲ. ಸೊ ಅಷ್ಟರಲ್ಲಿ ಸ್ವಲ್ಪ ತಿಂಡಿ ಕೂಡ ಮಾಡ್ಕೊಬಿಡೋಣ ಅಂತ ಬಂದೆ. ಫ್ರೈಡೇ ಆಗಿರೋದ್ರಿಂದ ಯಾವುದಾದ್ರೂ ಸಿಂಪಲ್ ತಿಂಡಿನ ಮಾಡೋಣ ಅಂತ ನಾನು ಇವತ್ತು ಪುಳಿಯೋಗರೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ದೇವ್ರ ಮನೆ ಕೆಲಸವಂತೂ ಮುಗಿದು ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ. ಫಸ್ಟು ನೀಟಾಗಿ ಒಂದು ಕಡೆಯಿಂದ ಕಸ ಎಲ್ಲ ಗುಡಿಸ್ಕೊಂಡು ಬಂದುಬಿಡ್ತೀನಿ. ಮಕ್ಕಳು ಪಾಪ ಇನ್ನೂ ಎದ್ದಿಲ್ಲ, ಮಲಗಿದ್ದಾರೆ. ಹಸ್ಬೆಂಡ್ ಕೂಡ ಮಲಗಿದ್ರು. ಸೊ ಅವರೆಲ್ಲ ಎದ್ದೋಳೋ ಅಷ್ಟರಲ್ಲಿ ನಾನು ಕ್ಲೀನಾಗಿ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಬಿಡ್ತೀನಿ. ಡೈಲಿ ನಮ್ಮ ಹಸ್ಬೆಂಡು ಮಾರ್ನಿಂಗು ಪೂಜೆ ಮಾಡಿ ಹೋಗ್ತಾರೆ. ಅದಾದ ನಂತರ ನಾನು ಕೆಲಸ ಎಲ್ಲ ಮುಗಿದ್ಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ನಾನು ನೆಕ್ಸ್ಟ್ ಪೂಜೆನ ಮಾಡ್ಕೊಳ್ತೀನಿ. ಸೊ ಕಸ ಎಲ್ಲ ಗುಡಿಸಾಯಿತು, ಮನೆಯೂ ಕೂಡ ಬೇಗ ಬೇಗ ಒರೆಸ್ತಾಯಿದ್ದೀನಿ. ನೀಟಾಗಿ ಎಲ್ಲ ಕ್ಲೀನ್ ಆಯಿತು. ನೆಕ್ಸ್ಟು ಸಿಂಪಲ್ಲಾಗಿ ಒಂದು ರಂಗೋಲಿ ಕೂಡ ಹಾಕ್ಬಿಟ್ಟು ಬಂದೆ. ಇದು ಇವತ್ತಿನ ರಂಗೋಲಿ. ಹೊರಗಡೆ ಎಲ್ಲ ನೋಡಿ ನೀಟ್ ಮಾಡಿದ್ದೀನಿ. ಸೊ ಪೂಜೆನೂ ಕೂಡ ಆಗ್ತಾಯಿದೆ. ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾಯಿದ್ದಾರೆ. ಸೊ ಸಿಂಪಲ್ಲಾಗಿ ನೈವೇದ್ಯನೂ ಕೂಡ ಮಾಡಿಟ್ಟಿದ್ದೀನಿ. ನೋಡಿ, ರೆಡಿ ಆಯಿತು. ಅಷ್ಟರಲ್ಲಿ ಪುಳಿಯೋಗರೆ ಗೊಜ್ಜನ್ನ ಮಾಡಿಬಿಡೋಣ ಅಂತ ಬಂದೆ. ಫಾಸ್ಟಾಗಿ ಗೊಜ್ಜನ್ನೆಲ್ಲ ಮಾಡಿ ರೈಸ್ ಕೂಡ ಕಲಸಿ ಆಯಿತು. ಹಸ್ಬೆಂಡು ಕೂಡ ಅಷ್ಟರಲ್ಲಿ ಪೂಜೆ ಎಲ್ಲ ಆಗೋಯಿತು. ಸೊ ಮಕ್ಕಳನ್ನ ಎದ್ದೇಳಿಸೋಣ ಅಂತ ಹೋದೆ. ನಮ್ಮ ದೊಡ್ಡವಳು ಇನ್ನೂ ಎದ್ದೇ ಇರಲಿಲ್ಲ. ಎಷ್ಟು ಕೂಗಿದ್ರು ಎದ್ದೇಳ್ತಾನೆ ಇರಲಿಲ್ಲ. ಚಿಕ್ಕವಳು ಒಂದು ಸಲ ಕೂಗಿದರೆ ಸಾಕು ಎದ್ದು ಓಡಿ ಬಂದುಬಿಡ್ತಾಳೆ.
ಕೊನೆಗೆ ಅವಳು ಎದ್ದು ಬಂದುಬಿಟ್ಲು. ಅದೇ ನೀತಿ ಕಣ್ಣಲ್ಲೇ ಹೋಗಿ ದೇವರಿಗೊಂದು ನಮಸ್ಕಾರ ಹಾಕ್ಕೊಂಡು ಬಂದಳು. ನೀರನ್ನು ಸಹ ಕುಡ್ಕೊಂಡು ಬಂದಳು. ಚಿಕ್ಕ ಯಜಮಾನಿಯವ್ರಿಗೆ ಇವತ್ತು ಇಲ್ಲಿಗೆ ನೀರು ತಂದುಕೊಡ್ಬೇಕಂತೆ, ಸೊ ತಂದು ಕೊಟ್ಟೆ. ಅವರು ಕೂಡ ಬೇಗ ಬೇಗ ಎದ್ದು ಹೋಗಿ ಫ್ರೆಶ್ ಅಪ್ ಎಲ್ಲ ಆಗೋಕೆ ಹೊರಟೋದ್ರು. ಅಷ್ಟರಲ್ಲಿ ನಾನು ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ. ಇವತ್ತು ಸ್ನ್ಯಾಕ್ಸಿಗೆ ಬನಾನನ ಕೊಟ್ಟು ಕಳಿಸ್ತಾ ಇದ್ದೀನಿ. ಮಕ್ಕಳನ್ನು ಕೂಡ ಎಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ತಿಂಡಿ ಎಲ್ಲ ತಿನ್ನಿಸಾಯಿತು. ಫೈನಲಿ ವ್ಯಾನ್ ಕೂಡ ಬಂದುಬಿಡ್ತು, ಹೊರಟೋದ್ರು. ಸಂಜೆ ಬಂದಮೇಲೆ ಎಲ್ಲರೂ ಕೂಡ ಟೆಂಪಲ್ಗೆ ಹೋಗಿ ಬಂದ್ವಿ. ಅಲ್ಲೇ ನಮ್ಮ ಲಗ್ಗೆರೆಯಲ್ಲೇ ನಿಯರಲ್ಲಿ ದುಗ್ಗಲಮ್ಮ ಅಂತ ಟೆಂಪಲ್ ಇತ್ತು, ಸೊ ಅಲ್ಲಿಗೆ ಹೋಗಿ ದೇವಿಯ ಆಶೀರ್ವಾದನ ಪಡ್ಕೊಂಡು ಬಂದ್ವಿ. ಇದು ನಮ್ಮ ಇವತ್ತಿನ ಮಿನಿ ಲಾಗ್ ಆಗಿತ್ತು. ಇನ್ನು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೆಲ್ ಐಕಾನ್ ಹತ್ರ ಆಲ್ ನೋಟಿಫಿಕೇಷನ್ ಆನ್ ಇಟ್ಕೊಳ್ಳಿ, ಎಲ್ಲ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಹೇಗಿತ್ತು ಅಂತ ಲೈಕ್ ಮತ್ತು ಕಮೆಂಟ್ನ ಮಾಡಿ ತಿಳಿಸಿ. ಥ್ಯಾಂಕ್ ಯು.